ಹಾಯ್ ಗೈಸ್, ಏನಪ್ಪ ಅಂತಂದರೆ ನಮ್ಮ ಇತಿಹಾಸದ ವಿಡಿಯೋದಲ್ಲಿ ದೆಹಲಿ ಸುಲ್ತಾನರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಅದರಲ್ಲಿ ಗುಲಾಮಿ ಸಂತತಿ ಮುಗಿದಿದೆ. ಈಗ ಎರಡನೇದಾಗಿ ಬರುವಂಥ ಒಂದು ಯಾವುದಪ್ಪ ಅಂತಂದರೆ ಖಿಲ್ಜಿ ಸಂತತಿ ಅಂತ ಹೇಳ್ತೀನಿ ನೋಡಿರಿ. ಯಾವುದು ಸಂತತಿ? ಖಿಲ್ಜಿ ಸಂತತಿ. ದೆಹಲಿ ಸುಲ್ತಾನರ ದೆಹಲಿ ಸುಲ್ತಾನರದು ಎರಡನೇ ಒಂದು ಸಂತತಿ ನೋಡಿರಿ. ಅದು ಖಿಲ್ಜಿ ಸಂತತಿ. ಇದು ಗುಲಾಮಿ ಸಂತತಿಯ ನಂತರದಲ್ಲಿ ಬರುವಂಥ ಸಂತತಿ ಆಗಿದೆ ನೋಡಿರಿ. ಈಗ ಆಲ್ರೆಡಿ ಗುಲಾಮಿ ಸಂತತಿ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಅವ್ರು ಯಾರು ನೋಡಿಲ್ಲೋ ಪ್ಲೇ ಲಿಸ್ಟಲ್ಲಿ ಇತಿಹಾಸದ ಒಂದು ವಿಡಿಯೋಗಳಲ್ಲಿ ಆ ಒಂದು ಗುಲಾಮಿ ಸಂತತಿ ಬಗ್ಗೆ ಮಾಹಿತಿ ಇದೆ, ನೋಡಿಕೊಳ್ಳಿ. ಇವತ್ತು ನಾವು ದೆಹಲಿ ಸುಲ್ತಾನರಲ್ಲಿ ಬರುವಂಥ ಖಿಲ್ಜಿ ಸಂತತಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಟಾಪಿಕ್ ವೈಸ್ ಇದುವರೆಗೂ ಯಾರೂ ಒಂದು ವಿಡಿಯೋ ಮಾಡಿಲ್ಲ ಅಂತ ಅನ್ಕೊತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಖಿಲ್ಜಿ ಸಂತತಿಯ ಮೊದಲನೇ ಒಂದು ಪ್ರಶ್ನೆ ನೋಡೋಣ. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಗುಲಾಮಿ ಸಂತತಿಯ ನಂತರ ಬಂದ ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು? ನಾವು ಗುಲಾಮಿ ಸಂತತಿಯ ಲಾಸ್ಟ್ ಏನು ಕ್ವಶನ್ ಇದೆ, ಯಾರು ಕೊನೆಯ ಅರಸ ಯಾರಾಗಿದ್ದಪ್ಪ ಅಂತಂದರೆ ಕೈಕುಬಾದ್ ಅಂತ ಹೇಳ್ತೀವಿ ನೋಡ್ರಿ. ಕೈಕುಬಾದ್ ಏನಪ್ಪ ಅಂತಂದರೆ ಗುಲಾಮಿ ಸಂತತಿಯ ಕೊನೆಯ ದೊರೆ ಆಗಿರ್ತಾನೆ. ಆತನನ್ನು ಯಾರಪ್ಪ ಅಂತಂದರೆ ಜಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಅಂದರೆ ಆತನನ್ನು ಸಾಯಿಸಿಗೆಸಿಂದ ಅಧಿಕಾರ ವಶಪಡಿಸ್ಕೊಳ್ತಾನೆ. ನಂತರ ಖಿಲ್ಜಿ ಸಂತತಿ ಸ್ಥಾಪನೆ ಮಾಡ್ತಾನೆ ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಜಲಾಲುದ್ದೀನ್ ಖಿಲ್ಜಿ ಸರಿಯಾದ ಉತ್ತರ ಆಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. ಓಕೆ, ಕೈಕುಬಾದ್ನನ್ನು ಹತ್ಯೆ ಮಾಡಿಗೆಸಿಂದ 1290ರಲ್ಲಿ ಜಲಾಲುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಅಂದರೆ ಖಿಲ್ಜಿ ವಂಶವನ್ನು ಸ್ಥಾಪನೆ ಮಾಡ್ತಾನೆ, ಕ್ರಿಸ್ತ ಶಕ 1290ರಲ್ಲಿ. ಓಕೆ, ಈ ಸ್ಥಾಪನೆ ಆದ ಸಮಯದಲ್ಲಿ ಏನಪ್ಪ ಅಂತಂದರೆ ಜಲಾಲುದ್ದೀನ್ ಖಿಲ್ಜಿಗೆ ಎಷ್ಟು ವಯಸ್ಸಾಗಿರ್ತಪ್ಪ ಅಂತಂದರೆ 70 ವರ್ಷದ ವಯಸ್ಕ ಆಗಿರ್ತಾನೆ ಅಂತಲೇ ಹೇಳ್ಬೋದು. ಓಕೆ, ವಯೋವೃದ್ಧ ಆಗಿರ್ತಾನೆ, 70 ವರ್ಷ ಆಗಿರ್ತಾವೆ ಜಲಾಲುದ್ದೀನ್ ಖಿಲ್ಜಿಗೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಖಿಲ್ಜಿ ವಂಶದ ಮಾತ್ರವಲ್ಲದೆ ಇಡೀ ದೆಹಲಿ ಸುಲ್ತಾನರ ಅತ್ಯಂತ ಶ್ರೇಷ್ಠ ಹಾಗೂ ಪ್ರಬಲ ದೊರೆ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅತ್ಯಂತ ಶ್ರೇಷ್ಠ ಮತ್ತು ಪ್ರಬಲ ದೊರೆ ಯಾರು? ಈ ಖಿಲ್ಜಿ ಸಂತತಿಯನ್ನು ಬಿಟ್ಟು ಗೇಸಿಂದ ಒಟ್ಟು ದೆಹಲಿ ಸುಲ್ತಾನರಲ್ಲಿ ಶ್ರೇಷ್ಠ ಪ್ರಬಲ ದೊರೆ ಯಾರು ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅಲಾವುದ್ದೀನ್ ಖಿಲ್ಜಿ. ಅತ್ಯಂತ ಪ್ರಮುಖ ರಾಜ ಆಗಿರ್ತಾನೆ ಅಂತಲೇ ಹೇಳ್ಬೋದು ಅಲಾವುದ್ದೀನ್ ಖಿಲ್ಜಿ. ಈತನು ಕೂಡ ಖಿಲ್ಜಿ ವಂಶದಲ್ಲಿ ಕಂಡು ಬರ್ತಾನೆ ನೋಡ್ರಿ. ಓಕೆ, ಈತನ ಅಧಿಕಾರಾವಧಿ ಎಷ್ಟಪ್ಪ ಅಂತಂದರೆ ಕ್ರಿಸ್ತ ಶಕ 1296ರಿಂದ 1316ವರೆಗೆ ಏನು ಮಾಡ್ತಾನೆ ಅಂದರೆ ಈತನ ಆಡಳಿತಾವಧಿಯನ್ನು ನಾವು ನೋಡಬಹುದು. ಈ ಖಿಲ್ಜಿ ಮನೆತನದ ಅತ್ಯಂತ ಪ್ರಬಲ ಅರಸ ಆಗಿರ್ತಾನೆ ಅಂತಲೇ ಹೇಳ್ತಾನೆ ನೋಡ್ರಿ. ಈತ ಬರೀ ಕೇವಲ ಯುದ್ಧಗಳಲ್ಲದೆ ಕಟ್ಟುನಿಟ್ಟಾದ ಆಡಳಿತ ಮತ್ತು ಆರ್ಥಿಕ ಸುಧಾರಣೆಗಳು ಕೂಡ ಈತ ಪ್ರಸಿದ್ಧಿಯಾಗಿರ್ತಾನೆ ಅಂತಲೇ ಹೇಳ್ತೀವಿ. ಅಲಾವುದ್ದೀನ್ ಖಿಲ್ಜಿ ಪ್ರಮುಖವಾಗಿ ಮಾರುಕಟ್ಟೆಯ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ನೀಡುತ್ತಾನೆ ಅಲಾವುದ್ದೀನ್ ಖಿಲ್ಜಿ ಅವರು. ನೆಕ್ಸ್ಟ್ ನೋಡೋಣ. ಸಿಂಹಾಸನ ಏರುವ ಮುನ್ನ ಅಲಾವುದ್ದೀನ್ ಖಿಲ್ಜಿಯ ಬಾಲ್ಯದ ಅಥವಾ ಮೂಲ ಹೆಸರು ಏನಾಗಿತ್ತು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸ್ನೇಹಿತರೆ, ಯಾವುದೇ ರಾಜ್ಯದ ಮೂಲ ಹೆಸರು ಅಥವಾ ಅಂದರೆ ಬಾಲ್ಯದ ಹೆಸರು ಇತ್ತಪ್ಪ ಅಂತಂದ್ರೆ ಅದರ ಪ್ರಶ್ನೆ ಬರ್ತದೆ ನೋಡ್ರಿ. ಆ ವಿಷಯದ ಮೇಲೆ ಪ್ರಶ್ನೆ ಬರ್ತದೆ. ಬಾಲ್ಯದ ಹೆಸರು ಮತ್ತು ಮೂಲ ಹೆಸರು ಅಂದರೆ ಎರಡು ಒಂದೇ. ಮೊದಲ ಹೆಸರು ಏನಾಗಿರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಏನಾಗಿತ್ತು ಅಂದರೆ ಅಲಿ ಗುರ್ಷಪ್ ಅಂತ ಹೇಳ್ತೀವಿ ನೋಡ್ರಿ. ಓಕೆ, ಅಲಿ ಗುರ್ಷಪ್ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಓಕೆ, ಅಲಿ ಗುರ್ಷಪ್ ಸರಿಯಾದ ಉತ್ತರ ಆಗಿದೆ ಅಂತಲೇ ಹೇಳ್ಬೋದು. ಇದೇನಪ್ಪ ಅಂತಂದರೆ ಅಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರಾಗಿರ್ತದೆ ನೋಡ್ರಿ. ಅದೇ ರೀತಿಯಾಗಿ ಮೊಹಮ್ಮದ್ ಬಿನ್ ತುಘಲಕ್ನ ಮೂಲ ಹೆಸರು ಏನಾಗಿರ್ತಪ್ಪ ಅಂತಂದ್ರೆ ಜುನಾ ಖಾನ ಅಂತ ಇರ್ತದೆ. ಜುನಾ ಖಾನ ಎಂಬುದು ಯಾರೋ ಮೊದಲ ಹೆಸರು ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ನ ಮೊದಲ ಹೆಸರಾಗಿದೆ ನೋಡಿ. ಅದೇ ರೀತಿಯಾಗಿ ಶೇರ್ ಶಾ ಸೂರಿಯ ಮೊದಲ ಹೆಸರು ಏನಪ್ಪ ಅಂತಂದರೆ ಫರೀದ್ ಖಾನ್ ಆಗಿರ್ತದೆ ನೋಡ್ರಿ. ಈ ಪ್ರಶ್ನೆ ಬಂದಿತ್ತು, ಶೇರ್ ಶಾ ಸೂರಿಯ ಮೂಲ ಹೆಸರು ಏನಾಗಿದೆ ಅಂತ ಹಲವಾರು ಎಕ್ಸಾಮಲ್ಲಿ ಬಂದಿದೆ. ಫರೀದ್ ಖಾನ್ ಆಗಿರ್ತದೆ ನೋಡ್ರಿ. ಅಲಾವುದ್ದೀನ್ ಅಲ್ಲ, ಶೇರ್ ಶಾ ಸೂರಿಯ ಮೊದಲ ಹೆಸರು. ಓಕೆ, ನೆಕ್ಸ್ಟ್ ಹೋಗೋಣ. ಅಲಾವುದ್ದೀನ್ ಖಿಲ್ಜಿಯು ತನ್ನ ಚಿಕ್ಕಪ್ಪ ಜಲಾಲುದ್ದೀನ್ ಖಿಲ್ಜಿಯನ್ನು ಹತ್ಯೆ ಮಾಡಿ ದೆಹಲಿ ಸಿಂಹಾಸನ ಏರಿದಂಥ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಯಾವ ವರ್ಷದಲ್ಲಿ ಅಲಾವುದ್ದೀನ್ ಖಿಲ್ಜಿ ತನ್ನ ಚಿಕ್ಕಪ್ಪ ಆಗಿರುವಂಥ ಜಲಾಲುದ್ದೀನ್ ಖಿಲ್ಜಿಯನ್ನು ಸಾಯಿಸಿಗೆಸಿಂದ ಅಧಿಕಾರವನ್ನು ಪಡೆಯುತ್ತಾನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಲ್ರೆಡಿ ನಾವು ಅಲಾವುದ್ದೀನ್ ಖಿಲ್ಜಿ ಆಡಳಿತಾವಧಿಯನ್ನು ನೋಡಿದ್ದೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 1296ರಿಂದ 1316ವರೆಗೆ ಅಲಾವುದ್ದೀನ್ ಖಿಲ್ಜಿ ಆಡಳಿತ ನಡೆಸ್ತಾನೆ. ಅದಕ್ಕಾಗಿ ಕ್ರಿಸ್ತ ಶಕ 1296ರಲ್ಲಿ ಏನು ಮಾಡ್ತಾನೆ ಅಂದರೆ
ಅಲಾವುದ್ದೀನ್ ಖಿಲ್ಜಿ ಜಲಾವುದ್ದೀನ್ ಖಿಲ್ಜಿಯನ್ನು ಸೋಲಿಸಿಕೆಸಿಂದ ದೆಹಲಿಯನ್ನು ವಶಪಡಿಸಿಕೊಳ್ತಾನೆ ಅಂತಲೇ ಹೇಳ್ಬೋದು ನೋಡ್ರಿ. ಓಕೆ, ಈತ ಏನಪ್ಪ ಅಂತಂದರೆ ದೇವಗಿರಿ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತಿನೊಂದಿಗೆ ಹಿಂದಿರುಗಿದ ಅಲಾವುದ್ದೀನ್ ಏನು ಮಾಡ್ತಾನಂದರೆ ತನ್ನನ್ನು ಸ್ವಾಗತಿಸಲು ಬಂದಿರುವಂಥ ಆತನ ಚಿಕ್ಕಪ್ಪ ಮತ್ತು ಮಾವ ಆಗಿರುವಂಥ ಜಲಾವುದ್ದೀನನ್ನು ಮೋಸದಿಂದ ಕೊಲೆ ಮಾಡುತ್ತಾನೆ ಅಂತ ಹೇಳ್ತೀವಿ 1296ರಲ್ಲಿ. ನೋಡ್ರಿ, ಆತ ಚಿಕ್ಕಪ್ಪ ಕೂಡ ಆಗಿರ್ತಾನೆ, ಜೊತೆಗೆ ಮಾವ ಕೂಡ ಆಗಿರ್ತಾನೆ. ನೆಕ್ಸ್ಟ್, ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಗಳ ಪ್ರಮುಖ ಸೇನಾಪತಿ ಯಾರಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ನೋಡ್ರಿ. ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಹಲವಾರು ಎಕ್ಸಾಮಲ್ಲಿ. ಓಕೆ, ದಕ್ಷಿಣ ಭಾರತದಲ್ಲಿ ದಂಡಯಾತ್ರೆ ಮಾಡಿದಂಥ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರಂತ ಅಥವಾ ಸೇನಾಧಿಪತಿ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಲಿಕ್ ಕಾಫರ್ ಅಂತ ಹೇಳ್ಬೋದು ನಾವು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮಲಿಕ್ ಕಾಫರ್ ಸರಿಯಾದ ಉತ್ತರ ನೋಡ್ರಿ. ಓಕೆ, ಈತನನ್ನು ಗುಜರಾತ್ನ ದಾಳಿಯ ಸಮಯದಲ್ಲಿ ಸೆರೆಸಿಕ್ಕಿಯಾಗಿರುವಂಥ ಗುಲಾಮನಾಗಿರುವಂಥ ಮಲಿಕ್ ಕಾಫರ್ನನ್ನು ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನಂದರೆ ಖರೀದಿ ಮಾಡುತ್ತಾನೆ. ಜೊತೆಗೆ ಆತನ ಏನು ಮಾಡ್ತಾನಂದರೆ ನಂಬಿಕಸ್ಥ ಸೇನಾಧಿಪತಿಯಾಗಿ ತನ್ನ ಬಳಿ ಇಟ್ಟುಕೊಳ್ತಾನೆ. ದಕ್ಷಿಣ ಭಾರತದ ಒಂದು ದೇವಗಿರಿ, ವಾರಂಗಲ್, ದ್ವಾರಸಮುದ್ರ ಮತ್ತು ಮದುರೈಗಳ ಮೇಲೆ ಯಶಸ್ವಿಯಾಗಿ ಮಲಿಕ್ ಕಾಫರ್ ಏನಪ್ಪ ಅಂತಂದರೆ ದಾಳಿ ನಡೆಸ್ತಾನೆ ನಂತರ ದಿನಗಳಲ್ಲಿ. ಓಕೆ, ನೆಕ್ಸ್ಟ್ ಹೋಗೋಣ. ಗುಜರಾತ್ನ ಮಾರುಕಟ್ಟೆಯಲ್ಲಿ 1000 ಚಿನ್ನದ ನಾಣ್ಯಗಳಿಗೆ ಖರೀದಿಸಲ್ಪಟ್ಟ ಕಾರಣದಿಂದ ಹಜಾರ್ ದಿನಾರಿ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಲಿಕ್ ಕಾಫರ್ ನೋಡ್ರಿ. ಈಗ ತಾನೇ ಈ ಒಂದು ಮಾತು ಹೇಳಿದೆ ನಾನು. ಏನಪ್ಪ ಅಂತಂದರೆ ಈ ಒಂದು ಮಲಿಕ್ ಕಾಫರ್ ನಾನು 1001 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಖರೀದಿ ಮಾಡಿರ್ತಾನೆ ಅಲಾವುದ್ದೀನ್ ಖಿಲ್ಜಿ. ಓಕೆ, ಕ್ರಿಸ್ತಶಕ 1299ರಲ್ಲಿ ನುಸ್ರತ್ ಖಾನ್ ಗುಜರಾತ್ನ ಕ್ಯಾಂಬೆ ಮಾರುಕಟ್ಟೆಯಿಂದ ಮಲಿಕ್ ಕಾಫರ್ ಎಂಬ ಒಂದು ಗುಲಾಮನನ್ನು 1000 ದಿನಾರ್ಗಳಿಗೆ ಖರೀದಿಸಿ ಅಲಾವುದ್ದೀನ್ಗೆ ಒಪ್ಪಿಸ್ತಾನೆ. ನಂತರದಲ್ಲಿ ಅದರಿಂದ ಆತನಿಗೆ ಹಜಾರ್ ದಿನಾರ್ ಎಂಬ ಒಂದು ಹೆಸರು ಬರ್ತದೆ ಅಂತ ಹೇಳ್ಬೋದು. ಮಲಿಕ್ ಕಾಫರ್ಗೆ ಹಜಾರ್ ದಿನಾರ್ ಎಂಬ ಒಂದು ಹೆಸರು ಬರ್ತದೆ. ಯಾಕಪ್ಪ ಅಂತಂದರೆ 1000 ದಿನಗಳು ಕೊಟ್ಟು ಖರೀದಿ ಮಾಡಿರ್ತಾರೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಅಲಾವುದ್ದೀನ್ ಖಿಲ್ಜಿಯು ಮಾರುಕಟ್ಟೆಯಲ್ಲಿ ಬೆಲೆ ನಿಯಂತ್ರಣ ಜಾರಿಗೆ ತಂದನು. ಈ ಮಾರುಕಟ್ಟೆಗಳನ್ನು ನೋಡಿಕೊಳ್ಳುವಂಥ ಪ್ರಮುಖ ಅಧಿಕಾರಿಯನ್ನು ಏನೆಂದು ಕರೆಯುತ್ತಾರೆ? ಓಕೆ, ಪ್ರೈಸ್ ಕಂಟ್ರೋಲರನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಬರ್ತಿರ್ತದೆ. ಯಾಕಪ್ಪ ಅಂತಂದರೆ ಅತಿ ಹೆಚ್ಚು ಆತ ಏನು ಮಾಡ್ತಾನಂದರೆ ಮಾರುಕಟ್ಟೆ ಮೇಲೆ ಗಮನ ಹರಿಸ್ತಾನೆ. ಓಕೆ, ಮಾರುಕಟ್ಟೆಯಲ್ಲಿ ಆಗುವಂಥ ಪ್ರಮುಖ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ನೋಡ್ತಾನೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಶಾನಾಯಿ ಮಂಡಿ ಅಂತ ಕರಿತಿರ್ತಾನೆ ನೋಡ್ರಿ. ಈ ಒಂದು ಮಾರುಕಟ್ಟೆ ಪ್ರೈಸ್ ಕಂಟ್ರೋಲರನ್ನು ಶಾನಾಯಿ ಮಂಡಿ ಎಂಬ ಹೆಸರಿನಿಂದ ಕರೆಯುತ್ತಾಗಿರ್ತಾರೆ ಅಂತ ಹೇಳ್ಬೋದು ನೋಡ್ರಿ. ಅಲಾವುದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆಗಳಲ್ಲಿ ಮಾರುಕಟ್ಟೆ ನಿಯಂತ್ರಣ ಪದ್ಧತಿ ಏನಪ್ಪ ಅಂತಂದರೆ ಅತ್ಯಂತ ಪ್ರಮುಖವಾಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. ಪ್ರತಿಯೊಂದು ಮಾರುಕಟ್ಟೆಯನ್ನು ನೋಡಿಕೊಳ್ಳಲು ಶಾನಾಯಿ ಮಂಡಿ ಎಂಬ ಒಂದು ಕಟ್ಟುನಿಟ್ಟಿನ ಅಧಿಕಾರಿಯನ್ನು ನೇಮಿಸ್ತಿರ್ತಾನೆ ಅಲಾವುದ್ದೀನ್ ಖಿಲ್ಜಿ. ಮಾರುಕಟ್ಟೆ ನಿಯಂತ್ರಣದ ಅಧಿಕಾರಿ ಹೆಸರು ಏನಿರ್ತದೆ ಶಾನಾಯಿ ಮಂಡಿ ಎಂಬ ಒಂದು ಹೆಸರಿನಿಂದ ಕರಿತಿರ್ತಾರೆ ನೋಡ್ರಿ. ಈ ಒಂದು ಪ್ರಶ್ನೆ ಪ್ರಮುಖವಾಗಿರ್ತದೆ. ಓಕೆ, ಎಲ್ಲ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿವೆ. ನಾವು ಎಕ್ಸಾಮಿಗೆ ಬರೋತಾವೋ ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ. ನೀವು ಓದ್ಕೊಂಡಿರ್ತೀರಲ್ಲ, ಆ ಓದಿದ್ದು ಇಲ್ಲಿ ರಿಕವರಿ ಆಗುತ್ತೆ ಅಂತ ಹೇಳ್ಬೋದು. ರಿವಿಷನ್ ಕೂಡ ಆಗುತ್ತೆ ಇಲ್ಲಿ ನೋಡಿದಗಳ. ಈ ಶಾನಾಯಿ ಮಂಡಿ ನೋಡಿರ್ತಾರೆ, ಪುಸ್ತಕದಲ್ಲಿ ನೋಡಿರ್ತಾರೆ, ಇಲ್ಲಿ ಒಂದು ಸಲ ನೋಡಿ ಏನಾಗುತ್ತೆ ರಿವಿಷನ್ ಆಯಿತು. ಓಕೆ, ಅದಕ್ಕೆ ಹೇಳೋದು ನೋಡಿ ಸ್ನೇಹಿತರೆ, ನಮ್ಮ ಒಂದು ವೀಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ಎಲ್ಲ ಒಂದು ಉಪಯುಕ್ತ ವೀಡಿಯೋನ ಅಂತ ಹೇಳ್ತೀನಿ. ಎಲ್ಲಸು ಯಾರು ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ ನೋಡಿ, ಎಲ್ಲ ಬಿಡೋಕ್ಕೆ ಹೋಗ್ಬೇಡಿ, ಎಲ್ಲರೂ ಹೋಗಿ ನೋಡಿಕೊಳ್ಳಿ. ಜಗತ್ತಿನ ಗೆಲ್ಲುವ ಕನಸುಕೊಂಡು ತನ್ನನ್ನು ತಾನು ಸಿಕಂದರ್ ಸಾನಿ ಎಂದು ಕರೆಸಿಕೊಂಡ ದೆಹಲಿ ಸುಲ್ತಾನ್ ಯಾರು ಅಂತ ಕೊಟ್ಟಿದ್ದಾರೆ. ಅಂದರೆ 2ನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡಂಥ ವ್ಯಕ್ತಿ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಲಾವುದ್ದೀನ್ ಖಿಲ್ಜಿ. ಓಕೆ, ಅಲೆಕ್ಸಾಂಡರ್ನಂತೆ ಜಗತ್ತನ್ನು ಗೆಲ್ಲುವ ಮಹತ್ವಾಕಾಂಕ್ಷೆ ಹೊಂದಿದ್ದ ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನಂದರೆ ತನ್ನ ನಾಣ್ಯಗಳ ಮೇಲೆ ಸಿಕಂದರ್ ಸಾನಿ ಎಂಬ ಒಂದು ಹೆಸರನ್ನು ಟಂಕಿಸ್ತಾನೆ. ಯಾರು? ಅಲಾವುದ್ದೀನ್ ಖಿಲ್ಜಿ. ಸಿಕಂದರ್ ಸಾನಿ ಎಂಬ ಒಂದು ಹೆಸರನ್ನು ಟಂಕಿಸಿದಂಥ ವ್ಯಕ್ತಿ ಯಾರು ಅಂತ ಕೇಳ್ತಾರೆ, ಅಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ ನೋಡ್ರಿ. ಆದರೆ ಏನಪ್ಪ ಅಂತಂದರೆ ಆಪ್ತರ ಒಂದು ಸಲಹೆ ಅಂತ ಏನು ಮಾಡ್ತಾನಂದರೆ ಆ ಒಂದು ಜಗತ್ತನ್ನು ಗೆಲ್ಲುವ ಆಸೆ ಪಟ್ಟಿಗೆಸಿಂದ ಬರೀ ಭಾರತದ ಕಡೆಗೆ ಗಮನ ಹರಿಸಿ ಭಾರತದ ಮೇಲೆ ದಾಳಿ ನಡೆಸ್ತಾನೆ. ನೆಕ್ಸ್ಟ್, ಅಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದ 2 ಹೊಸ ತೆರಿಗೆಗಳಾದ ಗರಿ ಮತ್ತು ಚೆರಿ
ಕ್ರಮವಾಗಿ ಯಾವುದರ ಬಗ್ಗೆ ತಿಳಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಯಾವುದಕ್ಕೆ ಸಂಬಂಧಿಸಿವೆ? ಗರಿ ಮತ್ತು ಚೆರ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಮನೆ ಮತ್ತು ಹುಲ್ಲುಗಾವಲ ಬಗ್ಗೆ ಈ ಒಂದು ಗರಿ ಮತ್ತು ಚೆರ್ರಿ ಸಂಬಂಧಿಸಿದೆ. ಓಕೆ. ಅಲಾವುದ್ದೀನ್ ಖಿಲ್ಜಿ ಏನಪ್ಪ ಅಂತಂದರೆ ಅವನಲ್ಲಿರುವಂಥ ಸೈನ್ಯವನ್ನು ನಿರ್ವಹಿಸಲು ಏನು ಮಾಡ್ತಾನಂದರೆ ಆದಾಯ ಹೆಚ್ಚಿಸುವ ಒಂದು ಉದ್ದೇಶದಿಂದ ಏನು ಮಾಡ್ತಾನಂದರೆ ಗರ್ರಿ ಮತ್ತು ಚೆರ್ರಿ ಎಂಬ ಒಂದು ಹೊಸ ತೆರಿಗೆಯನ್ನು ವಿಧಿಸ್ತಾನೆ. ಇದರಲ್ಲಿ ಗರ್ರಿ ಅಂದರೆ ಏನಪ್ಪ ಅಂತಂದರೆ ಮನೆಗಳ ಮೇಲಿನ ಒಂದು ತೆರಿಗೆ ವಿಧಿಸುವುದಾಗಿರ್ತದೆ. ಚೆರ್ರಿ ಅಂದರೆ ಏನಪ್ಪ ಅಂತಂದರೆ ಜಾನುವಾರು ಮೇಯುವ ಅಂತ ಹುಲ್ಲುಗಾವಲುಗಳ ಮೇಲಿನ ಒಂದು ತೆರಿಗೆಯನ್ನು ನಾವು ಚೆರ್ರಿ ಎಂದು ಕರಿತೀವಿ. ಇವೆರಡು ವಿಧಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅಲಾವುದ್ದೀನ್ ಖಿಲ್ಜಿ ನೋಡ್ರಿ. ಗರ್ರಿ ಮತ್ತು ಚೆರ್ರಿ ಬಗ್ಗೆ ನೋಡ್ಕೊಳ್ರಿ. ಓಕೆ. ಹುಲ್ಲುಗಾವಲಿನ ತೆರಿಗೆ ಚೆರ್ರಿ, ಗರ್ರಿ ಅಂದ್ರೆ ಮನೆಗಳ ಮೇಲೆ ತೆರಿಗೆ. ನೆಕ್ಸ್ಟ್ ಹೋಗೋಣ. ದೆಹಲಿಯ ಕುತುಬ್ ಮಿನಾರ್ ಆವರಣದಲ್ಲಿ ಅಲಾವುದ್ದೀನ್ ಖಿಲ್ಜಿಯು ಕೆಂಪು ಮರಳಿನಿಂದ ನಿರ್ಮಿಸಿದಂಥ ಅತ್ಯಂತ ಸುಂದರವಾದ ಹೆಬ್ಬಾಗಿಲು ಯಾವುದಂತ ಕೊಟ್ಟಿದ್ದಾರೆ ನೋಡಿ. ಪ್ರಮುಖ ದೆಹಲಿ ಸುಲ್ತಾನರುಗಳಲ್ಲಿ ಪ್ರಮುಖ ರಾಜರುಗಳು ಏನು ಮಾಡಿದ್ದಾರೆ ಅಂದರೆ ಪ್ರಮುಖವಾಗಿ ಒಂದು ಕೋಟೆಗಳನ್ನು ಕಟ್ಟಿದ್ದಾರೆ. ಆ ಕೋಟೆಗಳ ಬಗ್ಗೆ ಗೊತ್ತಿರಬೇಕಾಗುತ್ತೆ ನೋಡ್ರಿ. ಕೋಟೆಗಳು ಅರಮನೆಗಳನ್ನು ಕಟ್ಟಿರ್ತಾರೆ. ಆ ಒಂದು ಕೋಟೆಗಳು ಅರಮನೆಗಳು ಗೊತ್ತಿರಬೇಕಾಗುತ್ತೆ. ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಕೆಂಪು ಕೋಟೆ ಮರಳಿನಿಂದ ಏನು ಮಾಡ್ತಾನಂದರೆ ಕೆಂಪು ಮರಳಿನಿಂದ ಅತ್ಯಂತ ಸುಂದರವಾದ ಹೆಬ್ಬಾಗಿಲು ನಿರ್ಮಾಣ ಮಾಡ್ತಾನೆ. ಇದು ಯಾವುದಪ್ಪ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ, ಅಲೆ ದರ್ವಾಜ ನಿರ್ಮಾಣ ಮಾಡ್ತಾನೆ ಅಂತ ಹೇಳ್ತೀವಿ. ಅಲೆ ದರ್ವಾಜ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಅಲಾವುದ್ದೀನ್ ಖಿಲ್ಜಿ. ಯಾವಾಗ ನಿರ್ಮಾಣ ಮಾಡಿದಪ್ಪ ಅಂತಂದರೆ ಕ್ರಿಸ್ತ ಶಕ 1311ರಲ್ಲಿ ಇದನ್ನು ನಿರ್ಮಾಣ ಮಾಡ್ತಾನೆ. ಓಕೆ. ಕುವತುಲ್ ಇಸ್ಲಾಂ ಮಸೀದಿಯ ಒಂದು ದಕ್ಷಿಣದಲ್ಲಿ ಇದು ದ್ವಾರ ಆಗಿದೆ ಅಂತ ಹೇಳ್ಬೋದು ನೋಡಿ. ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಮೊದಲ ಒಂದು ಪರಿಪೂರ್ಣ ಗುಮ್ಮಟವನ್ನು ಹೊಂದಿದೆ ಅಂತ ಹೇಳ್ತೀವಿ. ಅಲೆ ದರ್ವಾಜ 1311ರಲ್ಲಿ ಅಲಾವುದ್ದೀನ್ ಖಿಲ್ಜಿ ಕಟ್ಟುತ್ತಾನೆ ನೋಡ್ರಿ ಅಲೆ ದರ್ವಾಜ. ನೆಕ್ಸ್ಟ್ ಹೋಗೋಣ. ಸೈನಿಕರಿಗೆ ಜಹಾಂಗೀರು ಅಥವಾ ಇಕ್ತಾ ಬದಲಾಗಿ ನಗದು ರೂಪದಲ್ಲಿ ವೇತನ ನೀಡುವಂಥ ಪದ್ಧತಿಯನ್ನು ಜಾರಿಗೆ ತಂದ ಮೊದಲ ಸುಲ್ತಾನ ಯಾರಂತ ಕೊಟ್ಟಿದ್ದಾರೆ. ನಾವು ಗುಲಾಮಿ ಸಂತತಿಯಲ್ಲಿ ನೋಡಿದ್ದೀವಿ. ನಾವು ಇಕ್ತಾ ಅಂದರೆ ಏನಪ್ಪ ಅಂತಂದರೆ ಸೈನಿಕರಿಗೆ ಹಣ ಕೊಡುವ ಬದಲಾಗಿ ಭೂಮಿಯನ್ನು ನೀಡುವುದನ್ನು ನಾವು ಇಕ್ತೆ ಅಂತ ನಾವು ಓದ ಒಂದು ಗುಲಾಮಿ ಸಂತತಿಯಲ್ಲಿ ತಿಳಿದುಕೊಂಡಿವಿ. ಇದನ್ನು ಇಲ್ತುಮಿಷ್ ಕೂಡ ಜಾರಿ ಮಾಡಿರ್ತಾನೆ ನೋಡ್ರಿ. ಈಗ ಒಂದು ಖಿಲ್ಜಿ ಸಂತತಿಯಲ್ಲಿ ಏನು ಮಾಡ್ತಾನಂದರೆ ಯಾವ ಒಂದು ರಾಜ ಈ ಒಂದು ಇಕ್ತಾ ಬದಲಾಗಿ ನಗದು ರೂಪದಲ್ಲಿ ವೇತನ ನೀಡಲು ಪ್ರಾರಂಭ ಮಾಡಿದನಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅಲಾವುದ್ದೀನ್ ಖಿಲ್ಜಿ ಅಂತಲೇ ಹೇಳ್ಬೋದು ನೋಡಿ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ. ಕಾಯಂ ಸೈನ್ಯವನ್ನು ನಿರ್ಮಿಸಿದನು ಮತ್ತು ಇಲ್ತುಮಿಷ್ ಏನಪ್ಪ ಅಂತಂದರೆ ಜಾರಿಗೆ ತಂದ ಇಕ್ತಾ ಒಂದು ಪದ್ಧತಿಯನ್ನು ರದ್ದುಪಡಿಸಿಗೆಸಿಂದ ಸೈನಿಕರಿಗೆ ನೇರವಾಗಿ ಖಜಾನೆಯಿಂದ ನಗದು ವೇತನವನ್ನು ನೀಡ್ತಾನೆ ನೋಡ್ರಿ. ಯಾರು? ಅಲಾವುದ್ದೀನ್ ಖಿಲ್ಜಿ. ಇಕ್ತಾ ಒಂದು ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ ಯಾರು ಅಂದರೆ ಇಲ್ತುಮಿಷ್. ಅದನ್ನು ರದ್ದುಪಡಿಸಿದಂಥ ವ್ಯಕ್ತಿ ಯಾರು ಅಂದರೆ ಅಲಾವುದ್ದೀನ್ ಖಿಲ್ಜಿ ನೋಡಿ. ನೆಕ್ಸ್ಟ್ ನೋಡೋಣ. ಭ್ರಷ್ಟಾಚಾರ ತಡೆಯಲು ಅಲಾವುದ್ದೀನ್ ಖಿಲ್ಜಿಯು ತನ್ನ ಸೈನ್ಯದಲ್ಲಿ ಕುದುರೆಗಳಿಗೆ ಬರೆ ಹಾಕುವಂಥ ಪದ್ಧತಿಯನ್ನು ಪ್ರಾರಂಭಿಸಿದನು. ಈ ಒಂದು ಪದ್ಧತಿ ಹೆಸರೇನಂತ ಕೊಟ್ಟಾರೆ ಇಲ್ಲಿ. ಈ ಒಂದು ಪದ್ಧತಿಯ ಹೆಸರೇನಂತ ಕೊಟ್ಟಿದ್ದಾರೆ ನೋಡ್ರಿ. ಕುದುರೆಗಳಿಗೆ ಬರೆ ಹಾಕ್ತಾನೆ. ಸರಿಯಾದ ಉತ್ತರ ದಾಗ್ ನೋಡ್ರಿ. ಆಪ್ಷನ್ ಸಿ ದಾಗ್ ಎಂಬುದು ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಯಾಕಪ್ಪ ಅಂತಂದ್ರೆ ಆತನ ಕುದುರೆಗಳು ಉತ್ತಮ ಜಾತಿಯು ಇರ್ತವೆ. ಅಂದರೆ ಪ್ರಮುಖವಾಗಿರುವಂಥ ಕುದುರೆಗಳು ಇರ್ತವೆ. ಅಂದರೆ ಉತ್ತಮ ಜಾತಿಯ ಕುದುರೆಗಳನ್ನು ಕಳಪೆ ಕುದುರೆಗಳೊಂದಿಗೆ ಬದಲಾಯಿಸುವುದನ್ನು ತಡೆಯಲು ದಾಗ್ ಎಂಬ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ದಾಗ್ ಅಂದರೆ ಏನಪ್ಪ ಅಂತಂದರೆ ಕುದುರೆಗೆ ಬರೆ ಹಾಕುವುದನ್ನು ದಾಗ್ ಎಂದು ಕರೀತಾರೆ. ಅದರ ಜೊತೆಗೆ ಸೈನಿಕರ ಒಂದು ವಿವರ ದಾಖಲಿಸಲು ಹುಲಿಯ ಎಂಬ ಒಂದು ಅಥವಾ ಚೇರ ಅಂತ ಕರಿತಾರೆ ನೋಡ್ರಿ. ದಾಗ್ ಮತ್ತು ಚೇರ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ ಯಾರು? ಅಲಾವುದ್ದೀನ್ ಖಿಲ್ಜಿ. ಹುಲಿ ಅಥವಾ ಚೇರ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಅಲಾವುದ್ದೀನ್ ಖಿಲ್ಜಿ. ಓಕೆ. ಇದು ಕೂಡ ಪ್ರಮುಖವಾಗಿರುತ್ತೆ ನೋಡ್ರಿ. ನೆಕ್ಸ್ಟ್. ಕ್ರಿಸ್ತ ಶಕ 1303ರಲ್ಲಿ ರಾಜ ರತನ್ ಸಿಂಗ್ನನ್ನು ಸೋಲಿಸುವ ಮೂಲಕ ಅಲಾವುದ್ದೀನ್ ಖಿಲ್ಜಿಯು ವಶಪಡಿಸಿಕೊಂಡ ರಾಜಸ್ಥಾನದ ಪ್ರಸಿದ್ಧ ರಜಪೂತ ಕೋಟೆ ಯಾವುದು ಅಂತ ಕೊಟ್ಟರು ಇಲ್ಲಿ. ರಾಜಸ್ಥಾನದ ಪ್ರಸಿದ್ಧ ರಜಪೂತರ ಕೋಟೆ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚಿತ್ತೋರ್ಗಢ್ ನೋಡಿ. ಅಲಾವುದ್ದೀನ್ ಖಿಲ್ಜಿ 1303ರಲ್ಲಿ ಉತ್ತರ ಭಾರತದ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಚಿತ್ತೋರ್ಗಢ್ ಮೇಲೆ ದಾಳಿ ಮಾಡಿರ್ತಾನೆ. ಓಕೆ. ಇದು ಮೇವಾರದ ಒಂದು ಸಾಮ್ರಾಜ್ಯದ ರಾಜಧಾನಿಯಾಗಿರುವಂಥ ಒಂದು ಬಲಿಷ್ಠ ಚಿತ್ತೋರ್ಗಢ್ ಕೋಟೆಯನ್ನು ವಶಪಡಿಸಿಕೊಂಡು ಆತನು ಆ ಊರಿಗೆ ತನ್ನ ಮಗಳಾದ ಕಿಜ್ರ್ ಖಾನ್ನನ ಹೆಸರಿನಲ್ಲಿ ಕಿಜ್ರಾಬಾದ್ ಎಂದು ಮರುನಾಮಕರಣ ಮಾಡ್ತಾನೆ ನೋಡ್ರಿ.
ಆತನ ಮಗನಾಗಿರುವಂಥ ಕಿಜ್ರ ಖಾನ್ನ ಒಂದು ಹೆಸರಿನಲ್ಲಿ ಕಿಜ್ರಾಬಾದ್ ಎಂದು ಮರುನಾಮಕರಣ ಮಾಡ್ತಾನೆ ಆ ಒಂದು ಊರಿಗೆ. ಓಕೆ, ಒಂದು ಮೇವಾರದ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಚಿತ್ತೋರ್ಗಢ ಕೋಟೆಯ ಮೇಲಿನ ಅಲಾವುದ್ದೀನ್ ಖಿಲ್ಜಿ ದಾಳಿಯ ಸಮಯದಲ್ಲಿ ಶತ್ರುಗಳ ಕೈಗೆ ಸಿಕ್ಕಿದ ಚವಾರ್ ಆಚರಿಸಿದ ಪ್ರಸಿದ್ಧ ರಜಪೂತ್ ರಾಣಿ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಜವಾರ್ ನೋಡಿ. ಜವಾರ್ ಪದ್ಧತಿ ಅಂದರೆ ಏನಪ್ಪ ಅಂತಂದರೆ, ಮಹಿಳೆ ಏನಪ್ಪ ಅಂತಂದರೆ ಬೆಂಕಿಗೆ ಆರಿಗೇಶನ್ ತನ್ನ ಪ್ರಾಣವನ್ನು ನೀಡುವುದನ್ನು ಜವಾರ್ ಪದ್ಧತಿ ಅಂತ ಕರೀತಾರೆ. ಓಕೆ, ಇದನ್ನು ಚಿತ್ತೋರ್ಗಢ ಕೋಟೆಯ ಮೇಲಿನ ದಾಳಿಯಲ್ಲಿ ಅಲಾವುದ್ದೀನ್ ಖಿಲ್ಜಿ ಮಾಡಿರ್ತಾನೆ. ಆ ಒಂದು ರಾಣಿ ಹೆಸರು ಏನಪ್ಪ ಅಂತಂದರೆ ರಾಣಿ ಪದ್ಮಾವತಿ ಅಥವಾ ಪದ್ಮಿನಿ ಅಂತ ಕರಿತಿರ್ತಾನೆ ನೋಡ್ರಿ. ಓಕೆ, ಈಕೆ ಏನಪ್ಪ ಅಂತಂದರೆ ರಾಜ ರತನ್ ಸಿಂಗ್ನ ಹೆಂಡತಿ ಆಗಿರ್ತಾಳೆ ನೋಡ್ರಿ. ಈಕೆಯ ಒಂದು ಸೌಂದರ್ಯಕ್ಕೆ ಈ ಅಲಾವುದ್ದೀನ್ ಖಿಲ್ಜಿ ಮಾರು ಹೋಗಿರ್ತಾನೆ, ಅಲ್ಲಿಗೆ ದಾಳಿ ಮಾಡಿರ್ತಾನೆ. ಈ ಒಂದು ಕತೆ ನೋಡ್ಬೋದು ನಾವು ಪದ್ಮಾವತಿ ಎಂಬ ಒಂದು ಕಾವ್ಯದಲ್ಲಿ ಈ ಒಂದು ಕಥೆಯ ವಿವರಣೆಯನ್ನು ನಾವು ನೋಡ್ಬೋದು. ಇದನ್ನು ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಮಲಿಕ್ ಮೊಹಮ್ಮದ್ ಜೈಷಿಯಾ ಬರೀತಾರೆ. ಇದಕ್ಕೆ 1540ರಲ್ಲಿ ಮಲಿಕ್ ಮೊಹಮ್ಮದ್ ಜೈಷಿಯಾ ಅವರು ಪದ್ಮಾವತಿ ಎಂಬ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಪದ್ಮಾವತಿ ಎಂಬ ಕಾವ್ಯವನ್ನು ಯಾರು ಬರೆದಿದ್ದಾರೆ ಅಂತ ಕೇಳಿದರೆ ಮಲಿಕ್ ಮೊಹಮ್ಮದ್ ಜೈಷಿಯಾ. ಓಕೆ, ಇದು ಏನನ್ನು ಹೇಳ್ತಪ್ಪ ಅಂತಂದರೆ ಅಲಾವುದ್ದೀನ್ ಖಿಲ್ಜಿ ರಾಜ ರತನ್ ಸಿಂಗ್ನ ಮೇಲೆ ದಾಳಿ ಮಾಡಿರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ರಾಜ ರತನ್ ಸಿಂಗ್ನ ಹೆಂಡತಿಯಾಗಿರುವಂಥ ಪದ್ಮಿನಿ ಏನಪ್ಪ ಅಂತಂದರೆ ಜವಾರ್ ಪದ್ಧತಿಯನ್ನು ಅನುಸರಿಸ್ತಾಳೆ ಅಂತಲೇ ಹೇಳ್ಬೋದು. ಅಂದರೆ ಬೆಂಕಿಗಾರಿ ಆಕೆ ಮರಣವನ್ನು ಹೊಂದುತ್ತಾಳೆ. ನೆಕ್ಸ್ಟ್ ಹೋಗೋಣ. ಹಿಂದೂಸ್ತಾನದ ಗಿಳಿ ಎಂದು ಪ್ರಸಿದ್ಧರಾಗಿದ್ದ ಅಲಾವುದ್ದೀನ್ ಖಿಲ್ಜಿಯ ಆಸ್ಥಾನದಲ್ಲಿದ್ದ ಮಹಾನ್ ಕವಿ ಯಾರು ಅಂತ ಕೊಟ್ಟಿದ್ದಾರೆ. ಹಿಂದೂಸ್ತಾನದ ಭಾರತ ಗಿಳಿ ಅಂತ ಕರಿತೀವಿ ನಾವು. ತೋತಿ ಇಂದ ಅಂತ ಕರಿತಾರೆ ನೋಡ್ರಿ. ಇತ್ತಾಗ ಪ್ಯಾರಾಟ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಅಮೀರ್ ಖುಸ್ರೋ ನೋಡ್ರಿ. ಅಮೀರ್ ಖುಸ್ರೋ ಸರಿಯಾದ ಉತ್ತರ ಆಗಿದೆ. ಓಕೆ, ಈತ ಪ್ರಸಿದ್ಧ ಸೂಫಿ ಕವಿ ಆಗಿರ್ತಾನೆ, ಸಂಗೀತಗಾರ ಆಗಿರ್ತಾನೆ, ವಿದ್ವಾಂಸರು ಕೂಡ ಆಗಿರ್ತಾನೆ ನೋಡ್ರಿ. ಆತನೇನಪ್ಪ ಅಂತಂದರೆ ಸಿತಾರ್ ಮತ್ತು ತಬಲ ವಾದ್ಯಗಳನ್ನು ಮತ್ತು ಗಜಲ್ ಕವ್ವಾಲಿ ಗಾಯನ ಶೈಲಿಯನ್ನು ಪರಿಚಯಿಸ್ತಾನೆ. ಓಕೆ, ಸಿತಾರ್ ಮತ್ತು ತಬಲವನ್ನು ಪರಿಚಯಿಸಿದಂಥ ವ್ಯಕ್ತಿ ಅಮೀರ್ ಖುಸ್ರೋ. ನೆಕ್ಸ್ಟ್, ದಕ್ಷಿಣ ಭಾರತದ ಪ್ರಬಲ ರಾಜ್ಯಗಳಾದ ದೇವಗಿರಿಯ ಯಾದವರು, ವಾರಂಗಲ್ನ ಕಾಕತೀಯರು ಮತ್ತು ದ್ವಾರಸಮುದ್ರ ಹೊಯ್ಸಳರನ್ನು ಸೋಲಿಸಿದ ಖಿಲ್ಜಿ ಸೇನಾಪತಿ ಯಾರಂತ ಕೊಟ್ಟಿದ್ದಾರೆ. ಅಲಾವುದ್ದೀನ್ ಖಿಲ್ಜಿ ಏನಪ್ಪ ಅಂತಂದರೆ ತನ್ನ ಸೇನಾಪತಿಯಾಗಿರುವಂಥ ಪ್ರಮುಖ ವ್ಯಕ್ತಿಯನ್ನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿಸ್ತಾನೆ. ಆ ಸೇನಾಧಿಪತಿ ಯಾರಪ್ಪ ಅಂತಂದರೆ ಮಲಿಕ್ ಕಾಫರ್ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮಲಿಕ್ ಕಾಫರ್ ಏನಪ್ಪ ಅಂತಂದರೆ 1307ರಿಂದ 1311ರವರೆಗೆ ಏನು ಮಾಡ್ತಾನೆ ಅಂದರೆ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. 1307ರಿಂದ 1311ರವರೆಗೆ ದಕ್ಷಿಣ ಮತ್ತೆ ದಾಳಿ ಮಾಡ್ತಾನೆ ಅಂತ ಹೇಳ್ಬೋದು. ಅದರಲ್ಲಿ ಯಾದವರು ಮತ್ತು ಕಾಕತೀಯರು ಹೊಯ್ಸಳರು ರಾಜರನ್ನು ಸೋಲಿಸ್ತಾನೆ. ಅಲಾವುದ್ದೀನ್ಗೆ ಶರಣಾಗುವಂತೆ ಮಾಡ್ತಾನೆ ನೋಡ್ರಿ. ಓಕೆ, ಯಾದವರ ರಾಮಚಂದ್ರ ದೇವ ಇರ್ತಾನೆ, ಕಾಕತೀಯರ ಪ್ರತಾಪ ರುದ್ರ, ಹೊಯ್ಸಳರ 3ನೇ ಬಳ್ಳಾಳ ಈತ ಪ್ರಮುಖವಾಗಿರ್ತಾನೆ ನೋಡ್ರಿ. 3ನೇ ಬಳ್ಳಾಳದ ಅವಧಿಯಲ್ಲಿ ಈ ಒಂದು ಅಲಾವುದ್ದೀನ್ ಖಿಲ್ಜಿಯ ಒಂದು ಸೈನಿಕ ಮಲಿಕ್ ಕಾಫರ್ ಏನು ಮಾಡ್ತಾನೆ ಅಂದರೆ ದಾಳಿ ಮಾಡ್ತಾನೆ ಹೊಯ್ಸಳರ ಮೇಲೆ. ನೆಕ್ಸ್ಟ್, ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣ ಭಾರತವನ್ನು ಪ್ರವೇಶಿಸಿದ ಮೊಟ್ಟ ಮೊದಲ ಮುಸ್ಲಿಂ ಆಡಳಿತಗಾರ ದೆಹಲಿ ಸುಲ್ತಾನ ಯಾರಂತ ಕೊಟ್ರ. ಸರಿಯಾದ ಉತ್ತರ ಅಲಾವುದ್ದೀನ್ ಖಿಲ್ಜಿ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೆ ನೋಡ್ರಿ. ಓಕೆ, 1296ರಲ್ಲಿ ಅಂತ ಗೊತ್ತಿದೆ ನಿಮಗೆ ಈಗ ಆಲ್ರೆಡಿ. ದೇವಗಿರಿಯ ಮೇಲೆ ದಾಳಿ ಮಾಡಿಗೆಸಿಂದ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ ಅಲ್ಲಿ. ಈ ಮೂಲಕ ಏನಪ್ಪ ಅಂತಂದರೆ ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿದಂಥ ಮೊದಲ ಮುಸ್ಲಿಂ ಆಡಳಿತಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗುತ್ತಾನೆ ಅಲಾವುದ್ದೀನ್ ಖಿಲ್ಜಿ. ಓಕೆ, 1296ರಲ್ಲಿ ಮೊದಲ ಬಾರಿಗೆ ದಾಳಿ ಮಾಡ್ತಾನೆ. ನೆಕ್ಸ್ಟ್, ವೈಜ್ಞಾನಿಕವಾಗಿ ಭೂಮಿಯನ್ನು ಅಳತೆ ಮಾಡಿಗೆಸಿಂದ ಅದರ ಆಧಾರದ ಮೇಲೆ ಕಂದಾಯವನ್ನು ನಿಗದಿಪಡಿಸುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ಸುಲ್ತಾನ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಬೀಸ್ವಾ ಅಂತ ಕರಿತಾರೆ ಅದಕ್ಕೆ. ಅಂದರೆ ಭೂಮಿಯನ್ನು ಅಳತೆ ಮಾಡಿಗೆಸಿಂದ ಒಂದು ಕಂದಾಯವನ್ನು ನಿಗದಿಪಡಿಸುವಂಥ ಪದ್ಧತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಅಲಾವುದ್ದೀನ್ ಖಿಲ್ಜಿ. ಯಾಕಪ್ಪ ಅಂತಂದ್ರೆ ನಾವು ಖಿಲ್ಜಿ ಸಂತತಿ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ ಹೆಚ್ಚಾಗಿ ಖಿಲ್ಜಿ ಬಗ್ಗೆ ಮಾಹಿತಿನೇ ಇರ್ತದೆ ಇಲ್ಲಿ. ಓಕೆ, ಈತ ಏನು ಮಾಡ್ತಾನಂದರೆ ಕೃಷಿ ಭೂಮಿಯನ್ನು ಅಳತೆ ಮಾಡಿಗೆಸಿಂದ ಕಂದಾಯ ನಿಗದಿಪಡಿಸ್ತಾನೆ. ಜೊತೆಗೆ ಮಧ್ಯವರ್ತಿಗಳಾದ ಒಂದು ಕುತ್, ಮುಕ್ದಮ್ ಮತ್ತು ಚೌಧರಿಗಳ ಅಧಿಕಾರವನ್ನು ಮೊಟಕುಗೊಳಿಸ್ತಾನೆ. ರೈತರಿಂದ ನೇರವಾಗಿ ಕಂದಾಯವನ್ನು ವಸೂಲಿ ಮಾಡ್ತಾನೆ. ಯಾರೋ ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಅಂದರೆ ಮಧ್ಯವರ್ತಿಗಳ ಒಂದು ಸಹಾಯವನ್ನು ಮೊಟಕುಗೊಳಿಸಿಗೆಸಿಂದ
ನೇರವಾಗಿ ರೈತರಿಂದ ನೇರ ಸಂಪರ್ಕವನ್ನು ಪಡೆದುಕೊಳ್ಳುತ್ತಾನೆ ಅಲಾವುದ್ದೀನ್ ಖಿಲ್ಜಿ. ಈ ರೀತಿಯಾಗಿ ತನ್ನ ಒಂದು ಆರ್ಥಿಕ ಸುಧಾರಣೆಯನ್ನು ನಡೆಸ್ತಾನೆ ಅಂತಲೇ ಹೇಳ್ಬೋದು. ಈತೇನಪ್ಪ ಅಂತಂದರೆ ಆರ್ಥಿಕ ಮಾರುಕಟ್ಟೆ ಪ್ರಮುಖವಾಗಿ ನಡೆಸ್ತಾನೆ ನೋಡಿ. ಅದಕ್ಕಾಗಿ ಆತನನ್ನು ಪ್ರಸಿದ್ಧ ಅರಸ ಅಂತ ಕರೀತಾರೆ. ಮಂಗೋಲರ ಸಂತತಿಯ ದಾಳಿಯಿಂದ ರಕ್ಷಿಸಿಕೊಳ್ಳಲು ಅಲಾವುದ್ದೀನ್ ಖಿಲ್ಜಿಯು ದೆಹಲಿಯ ಬಳಿ ಹೊಸದಾಗಿ ನಿರ್ಮಿಸಿದಂಥ ಕೋಟೆ ಅಂದರೆ ನಗರಿಯ ಹೆಸರೇನಂತ ಕೊಟ್ಟರು. ಯಾವ ಒಂದು ಕೋಟೆಯನ್ನು ಮಂಗೋಲರ ಸಲುವಾಗಿ ನಿರ್ಮಾಣ ಮಾಡಿದಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸಿರಿಕೋಟೆ ನೋಡಿ. ಸಿರಿಕೋಟೆಯನ್ನು ನಿರ್ಮಾಣ ಮಾಡಿದಾರೆ ಯಾರಂತೂ ಕೂಡ ಇರ್ತದೆ. ಅದಕ್ಕೆ ಸರಿಯಾದ ಉತ್ತರ ಅಲಾವುದ್ದೀನ್ ಖಿಲ್ಜಿ ನೋಡಿ. ಓಕೆ, ಈ ಒಂದು ಸಿರಿಕೋಟೆ ಏನಪ್ಪ ಅಂತಂದರೆ ದೆಹಲಿಯ ಒಂದು 7 ಪ್ರಾಚೀನ ನಗರಗಳಲ್ಲಿ ಇದು ಒಂದು ಸಿರಿನಗರ ಒಂದು ಕೂಡ 2ನೇ ನಗರ ಆಗಿದೆ ಅಂತಲೇ ಹೇಳ್ತೀವಿ. ಮಂಗೋಲರ ಒಂದು ಭೀಕರ ದಾಳಿಯನ್ನು ತಡೆಗಟ್ಟಲು ಏನು ಮಾಡ್ತಾನೆ ಅಂದರೆ ಅಲಾವುದ್ದೀನ್ ಖಿಲ್ಜಿ ಈ ಒಂದು ಕೋಟೆಯನ್ನು ಕಟ್ಟುತ್ತಾನೆ ಅಂತ ತಿಳಿದುಕೊಳ್ಳಬೇಕು. ಸಿರಿಕೋಟೆ ಕಟ್ಟಿದವರು ಯಾಕರು? ಅಲಾವುದ್ದೀನ್ ಖಿಲ್ಜಿ. ಕೊನೆಯ ಒಂದು ಪ್ರಶ್ನೆ, ಕ್ರಿಸ್ತಶಕ 1320ರಲ್ಲಿ ದೆಹಲಿಯ ಸಿಂಹಾಸನ ಕಳೆದುಕೊಂಡ ಖಿಲ್ಜಿ ಸಂತತಿಯ ಕೊನೆಯ ಒಂದು ದೊರೆ ಯಾರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ನೋಡಿ ಸ್ನೇಹಿತರೆ, ಚಾಪ್ಟರ್ ವೈಸ್ ಯಾರು ಹೇಳಿಲ್ಲ ಯೂಟ್ಯೂಬ್ನಲ್ಲಿ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ವಿಡಿಯೋ ಬರ್ತಿದೆ ಅಂದರೆ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ತಪ್ಪದೇ ಒಂದೊಂದು ವೀಡಿಯೋನು ಕೂಡ ಬಿಡಲಾರ್ದಂಗೆ ಕೊನೆವರೆಗೂ ನೋಡಿ. ಓಕೆ, ನಿಮ್ಮ ಒಂದು ಏನಿದೆ ರಿವಿಷನ್ನ ಅತಿ ಹೆಚ್ಚಾಗಿ ಮಾಡಿಕೊಳ್ಳಿ. ಈ ರೀತಿಯಾಗಿ ಬಿಡಿಸಿದಾಗ ಮಾತ್ರ ನಿಮಗೆ ತಲೆಯಲ್ಲಿ ಸೇವ್ ಆಗುತ್ತದೆ. ಈಗ ನೀವೇನಾದರೂ ಖಿಲ್ಜಿ ಸಂತತಿ ಬಗ್ಗೆ ಓದ್ಕೊಂಡಿದ್ದೀರಪ್ಪ ಅಂತಂದರೆ ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೆಷ್ಟು ನೆನಪಿದೆ ಅಂತ ಗೊತ್ತಾಗುತ್ತೆ ಇಲ್ಲೇ. ಓಕೆ, ಕಮೆಂಟ್ ಮಾಡಿ ಉತ್ತರವನ್ನು, ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಸೂಪರ್ ಅಂತ ಕಮೆಂಟ್ ಹಾಕಿ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋಣ. ಇನ್ನು ವಿಜ್ಞಾನದ್ದು ಕೂಡ ಮಾಡೋಣ ಇನ್ನು. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಎಲ್ಲರೂ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.